ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ರೆಡಿಮೇಡ್ ಸ್ಯಾರಿ ಪೆಟಿಕೋಟ್ ಬರುತ್ತಲ್ವ, ಅದನ್ನು ಯಾವ ರೀತಿಯಾಗಿ ಉದ್ದ ಕಡಿಮೆ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇವಾಗ ನಾನು ಸ್ಟಿಚಿಂಗ್ ಮಾಡ್ತಿರೋದು ಏನು ಅಂತೇಳಿದರೆ, ಇದು ಉದ್ದ ಕಡಿಮೆ ಏನು ಮಾಡಲಿಕ್ಕಿಲ್ಲ, ಜಸ್ಟ್ ರೆಡಿಮೇಡ್ ಪೆಟಿಕೋಟು. ಇದಕ್ಕೆ ಇನ್ನೊಂದು ಸ್ಟಿಚ್ ಹಾಕಬೇಕು ಅಂತ ಹೇಳಿದ್ದಾರೆ. ಫುಲ್ಲು ಅಂದರೆ ಎಲ್ಲೆಲ್ಲ ಸ್ಟಿಚ್ಚಿಂಗ್ ಇದೆ ಅಲ್ಲಿ ಎಲ್ಲ ಸ್ಟಿಚ್ಚಿಂಗ್ ಹಾಕೋದಕ್ಕೆ ಕೊಟ್ಟಿದ್ದಾರೆ, ಅಂದರೆ ಆಲ್ಟ್ರೇಷನ್ಗೆ ಕೊಟ್ಟಿದ್ದಾರೆ. ಫುಲ್ ಎಲ್ಲೆಲ್ಲ ಸ್ಟಿಚ್ಚಿಂಗ್ ಇದೆ ಅಲ್ಲೆಲ್ಲ ಸುತ್ತಲಾಗೆ ನಾನು ಸ್ಟಿಚ್ಚಿಂಗನ್ನು ಮಾಡಬೇಕು. ಅದು ಒಂದೆಷ್ಟು 3 ಲಂಗನ ಫುಲ್ಲು ಈ ಥರ ಸ್ಟಿಚ್ ಮಾಡೋಕ್ಕೆ, ಇನ್ನೂ ಒಂದು 3 ಲಂಗ, ಲಂಗ ಅಲ್ಲ, ಸಾರಿ ಪೆಟಿಕೋಟು. ನನಗೆ ಅದು ಲಂಗ ಅಂತಲೇ ಬರುತ್ತೆ, ಲಂಗ ಅಂತಲೂ ಕೂಡ ಕರೀತಾರೆ. ಬಟ್ ಆದರೆ ಪೆಟಿಕೋಟ್ ಜಾಸ್ತಿಯಾಗಿ ಸ್ಯಾರಿ ಪೆಟಿಕೋಟ್ ಅಂತಲೇ ನಾವು ಹೇಳ್ತೀವಿ. ಬಟ್ ನಮ್ಮ ಭಾಷೆಯಲ್ಲಿ, ನಮ್ಮ ಮಂಗಳೂರಲ್ಲೆಲ್ಲ ತುಳುವಲ್ಲಿ ನಾವು ಲಂಗ ಅಂತೇಳಿ ಹೇಳ್ತೀವಿ. ಸೊ ಹಾಗಾಗಿ ಅದು ಲಂಗನೇ ಆಗಿಬಿಟ್ಟಿದೆ. ಈ ಪೆಟಿಕೋಟ್ ಇದೆ ಅಲ್ವಾ, ಇದನ್ನು ಈಗ ಏನು ಅಂತೇಳಿದರೆ ಉದ್ದ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು 3 ಕೊಟ್ಟಿದ್ದಾರೆ. ಅಂದರೆ ತುಂಬ ಲಾಂಗ್ ಇದೆ, ಅದನ್ನು ಸಣ್ಣದು ಮಾಡಬೇಕು. ತುಂಬ ಲಾಂಗ್ ಇರೋದನ್ನು ಸಣ್ಣ ಮಾಡಬೇಕು. ಸೊ ಅದು ನಾನು 2 ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ವಿಧಾನದಲ್ಲಿ ನೀವು ಯಾವ ಥರ ಸ್ಟಿಚ್ ಮಾಡಿದರೆ ಹೇಗೆ ಬರುತ್ತೆ ಅಂತ. ಇದೀಗ ಫುಲ್ಲು ಏನು ಅಂತಂದರೆ ಸ್ಟಿಚಿಂಗ್ ಮಾಡೋಕ್ಕೆ, ಫುಲ್ಲು ಆಲ್ಟ್ರೇಷನ್ ಮಾಡೋಕ್ಕೆ ಇದೆಲ್ಲವನ್ನು, ಇದು ನಾನು ಕರೆಂಟಲ್ಲೇ ಸ್ಟಿಚ್ ಮಾಡೋದಾಯ್ತಾ. ಬ್ಲೌಸ್ ಒಂದು ಮಾತ್ರ ಕಾಲಲ್ಲೇ ತೊಳೆದು ಹೊಲಿತೇನೆ. ಅದು ಏನು ಸೈಡ್ ಫಿಟ್ಟಿಂಗು, ಸ್ಲೀವ್ಸ್ ಜಾಯಿಂಟ್ ಎಲ್ಲ ಇತ್ತು ಅಂತ ಅಂದರೆ ಕರೆಂಟ್ ಇದು ಮಾಡ್ತೇನೆ. ಬೇರೆ ಎಲ್ಲ ಸ್ವಲ್ಪ ಕಾಲಲ್ಲಿ ಇದು ಮಾಡ್ತೇನೆ. ಮತ್ತು ಉಳಿದೆಲ್ಲ ಆಲ್ಟ್ರೇಷನ್ಗಳೆಲ್ಲವೂ ಕೂಡ ಕರೆಂಟಲ್ಲೇ ಸ್ಟಿಚ್ ಮಾಡೋದು. ಒಂದೊಂದು ದಿನ ಸಿಗುತ್ತೆ, ಒಂದೊಂದು ಸಲ ಸಿಗೋದೇ ಇಲ್ಲ ಸ್ಟಿಚ್ಚಿಂಗಿಗೆ. ಸಿಕ್ಕಿದರೆ ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಇನ್ನೂ ಒಂದು 3 ಬ್ಲೌಸ್ ಹೊಲಿಯೋದಿದೆ, ಅದು ಅರ್ಜೆಂಟ್ ಇಲ್ಲ, ಹಾಗಾಗಿ ಹಾಗೆ ಇಟ್ಬಿಟ್ಟಿದ್ದೀನಿ. ಸಿಕ್ಕಿದರೆ ಸಿಗುತ್ತೆ, ಬಟ್ ಇನ್ನು ಈಗ ಸಿಗೋದಕ್ಕಿಂತ ಇನ್ನೊಂದು ಸ್ವಲ್ಪ ಸಿಕ್ಕಿದರೆ ಒಳ್ಳೆಯದು. ಯಾಕಂದರೆ ನಮಗೂ ಕೂಡ ಏನು ಮನೆ ಬಾಡಿಗೆಲ್ಲ ಕಟ್ಟಬೇಕು. ಇವಾಗಂತೂ ನಿಮ್ಗೆ ಗೊತ್ತೇ ಇದೆ ಬೆಂಗಳೂರಲ್ಲಿ ಎಷ್ಟಿದೆ ಮನೆ ಬಾಡಿಗೆ ಅಂತೇಳಿ. 1 BHKಗೆ ಎಷ್ಟಿರುತ್ತೆ ಅಂತೇಳಿ. 2 BHK ಅಂತೂ ಕೇಳೋದೇ ಬೇಡ. 1 BHK ಅಂತ ಹೇಳ್ತೀವಿ, ಬಟ್ ಅದು ತುಂಬ ಸಣ್ಣದಾಗಿರುತ್ತೆ ಮನೆ, ನಮಗೆ ಬೇಕಾದ ಹಾಗೆ ಸಿಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಹೊಲಿಯೋದಕ್ಕೆ ಸಿಕ್ಕರೆ ನನಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇನ್ನು ಜಾಸ್ತಿ ಸ್ವಲ್ಪ ಹೊಲಿಯೋದಕ್ಕೆ ಏನಾದರೂ ಟ್ರೈ ಮಾಡಬೇಕು. ಅಂದರೆ ಈ ಥರ ರೋಡ್ ಸೈಡಲ್ಲಿ ಏನು ಲೇಡೀಸ್ ಟೈಲರ್ ಅಂತ ಬರೆದು ಹಾಕೋದು, ಅಥವಾ ಇಲ್ಲಿ ಲೇಡೀಸ್ ಟೈಲರ್ ಇದ್ದಾರೆ ಅಂತ ಹೇಳಿ ಅಂತ ಯಾರಾದರೂ ಬಂದಂಥ ಕಸ್ಟಮರ್ಗಳಿಗೆ ಹೇಳೋದು, ಈ ಥರ ಏನಾದರೂ ಮಾಡಿ ಇನ್ನೂ ಜಾಸ್ತಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಸ್ಟಮರ್ಗಳು ಬರುವ ಹಾಗೆ ಏನಾದರೂ ಇದು ಮಾಡಬೇಕು. ಒಂದೊಂದು ಸಲ ಸಿಗುತ್ತೆ, ಒಂದೊಂದು ದಿನ ಸಿಗೋದಿಲ್ಲ. ಈಗ ಊರಿಂದ ಬಂದ ನಂತರ ಹೊಲದೇ ಇಲ್ಲ ನಾನು. ಇದು ಯಾವಾಗದ ವೀಡಿಯೋ ಗೊತ್ತಾ, ಇದು ವೀಡಿಯೋ ಮಾಡಿ ಆಲ್ಮೋಸ್ಟ್ ಒಂದು 2 ತಿಂಗಳಾಗಿದೆ ಅನಿಸುತ್ತೆ. ವೀಡಿಯೋ ಹಾಗೇ ಮಾಡಿ ಇಟ್ಟಿದ್ದೆ, ಅದನ್ನು ಈಗ ನಾನು ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ಒಟ್ಟಿಗೆ 3 ಇತ್ತು ಪೆಟಿಕೋಟ್. ಇದು ಫುಲ್ಲು ಸ್ಟಿಚಿಂಗ್ ಮಾಡೋಕ್ಕೆ, ಅಂದರೆ ಎಲ್ಲೆಲ್ಲ ಸ್ಟಿಚಿಂಗ್ ಇದೆ ಅಲ್ಲೆಲ್ಲ ಫುಲ್ ಇದನ್ನು ಆಲ್ಟ್ರೇಷನ್ ಮಾಡಬೇಕು. ಸೊ ಈ ಆಲ್ಟ್ರೇಷನಿಗೆ ಬಂದು ನಾನು 40 ರೂಪೀಸ್ ತಗೊಂಡಿದ್ದೇನೆ ಒಂದು ಪೆಟಿಕೋಟ್ಗೆ. ಯಾಕಂದರೆ ಫುಲ್ ಆಲ್ಟ್ರೇಷನ್ ಮಾಡಬೇಕಲ್ಲ, ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಸ್ಟಿಚಿಂಗ್ ಮಾಡಬೇಕು. ಬಟ್ ಮನೇಲಿ ಹೊಲಿಯೋದಿದ್ರೆ ರೇಟ್ ಕಡಿಮೆ ಮಾಡಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ನಾನು ಅಷ್ಟು ಕಡಿಮೆಗೆ ಅಂತೂ ಹೊಲಿಯೋದಿಲ್ಲ. ನಾನೊಂದು ರೇಟ್ ಹೇಳಿರ್ತೀನಿ, ಆ ರೇಟಿಗಿಂತ ಒಂದು 10 ರೂಪಾಯಿ 20 ರೂಪಾಯಿ ಕಡಿಮೆ ಮಾಡ್ತೇನೆ ಹೊರತು ಫುಲ್ಲು ಕಡಿಮೆಗೆ ಅಂತೇಳಿ ಹೊಲಿಯೋದಿಲ್ಲ. ಫಸ್ಟ್ ಹೊಲಿತಾ ಇದೆ, ಫಸ್ಟೆಲ್ಲ ಏನು ಲೈನಿಂಗ್ ಲೆಸ್ ಬ್ಲೌಸು 180 ರೂಪಾಯಿಗೆ ಹೊಲ್ಕೊಟ್ಟಿದ್ದೆ, ಒಂದು 2 ಬ್ಲೌಸು. ಅದಕ್ಕಿಂತ ಆಮೇಲೆ ಒಂದು ಕಸ್ಟಮರ್ ಬಂದಿದ್ದರು, 150ಕ್ಕೇ ಹೊಲಿದು ಕೊಡಿ ಅಂತೇಳಿ. ನಾನು ಒಪ್ಕೊಂಡೇ ಇಲ್ಲ. ಲಾಸ್ಟಿಗೆ ಏನು ಮಾಡಿದೆ ಗೊತ್ತಾ, ಇದಾಗಲ್ಲ, ಬಟ್ಟೆ ಸಾಕಾಗಲ್ಲ ಅಂತೇಳಿ ಕಳಿಸ್ಬಿಟ್ಟೆ. ಯಾಕಂದರೆ 150 ರೂಪಾಯಿಗೆ ಏನು ಸಿಗುತ್ತೆ ಹೇಳಿ ನೋಡೋಣ. ಸೊ ನೋಡಿ, ದಾರ ಎಲ್ಲ ಈ ಥರ ನಾನು ಇದರಲ್ಲಿ ಹಾಕಿಟ್ಟಿರ್ತೇನೆ. ಆಲ್ಮೋಸ್ಟ್ ಒಂದು 40 ಇದೆ ಅದರಲ್ಲಿ, 40 ಆ ಥರ ಹಾಕಿಡ್ಬೋದು ದಾರಗಳೆಲ್ಲ. ಸೊ ಮ್ಯಾಚಿಂಗ್ ಕಲರ್ ಎಲ್ಲ ಬೇಕಾಗುತ್ತಲ್ಲ. ಸೊ ನಾನು ಫಸ್ಟ್ ಇದೆಲ್ಲ ದಾರ ಎಲ್ಲ ಮೊದಲು ತಗೊಂಡಿರೋದು, ಅದೆಲ್ಲ ಆಲ್ಮೋಸ್ಟ್ ಖಾಲಿಯಾಗಿದೆ ಮೊದಲೆಲ್ಲ ತಗೊಂಡಿರೋದು. ಇವಾಗ ಸಿಂಗಲ್ ತಗೊಂಡಿರೋದು. ಈಗ ನೋಡಿ, ಇದು 3 ಲಂಗ, ಪೆಟಿಕೋಟು. ಇದೀಗ ಇಷ್ಟು ಉದ್ದ ಇದೆ ನೋಡಿ, ಇದಿಷ್ಟು ಉದ್ದ ಇದೆ. ಇದನ್ನೀಗ ಕಟ್ ಮಾಡಿದರೆ
ಏನಾಗುತ್ತೆ, ಇದು ಈ ಥರ ಅದರಲ್ಲಿ ಕೆಳಗಡೆ ಡಿಸೈನ್ ಇದೆ. ಸೊ ಅದಕ್ಕೋಸ್ಕರ ನಾನೀಗ ಇದೊಂದು ವಿಧಾನದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೇಗೆ ಅಂತೇಳಿ. ಸೊ ನೋಡಿ, ಈ ಥರ ನಿಮ್ಗೆ ಎಷ್ಟು ಇಂಚು ಬೇಕು ಅಷ್ಟು ಇಂಚನ್ನು ನೀವು ಇಟ್ಕೊಂಡು ಈ ಥರ ಇರುತ್ತೆ ನೋಡಿ ಪೆಟಿಕೋಟು. ಒಂದೊಂದು ರೀತಿ ಇರುತ್ತೆ ಪೆಟಿಕೋಟು. ಇದೊಂದು ಈ ರೀತಿ ಇದೆ. ಇನ್ನು ಅಗಲವಾಗಿರುವಂಥ ಬಾರ್ಡ್ರ್ ಕೂಡ ಬರುತ್ತೆ. ಸೊ ನೋಡಿ ಈ ಥರ ಇದೆ. ಈಗ ಇದನ್ನು ಕಟ್ ಮಾಡಿದರೆ ಅದರ ಶೇಪ್ ಔಟ್ ಆಗುತ್ತೆ. ಸೊ ನಾನು ಯಾವ ಥರ ಸ್ಟಿಚ್ ಮಾಡ್ತೇನೆ ಅಂತ ನೀವು ನೋಡ್ತಾ ಇರ್ಬೋದು. ಇದನ್ನೀಗ ಏನು ಗೊತ್ತಾ, ಉಲ್ಟಾ ಸೈಡ್ ಹಾಕೋಬೇಕು. ಉಲ್ಟಾ ಸೈಡ್ ಹಾಕ್ಕೊಂಡು ಈ ಥರ ನೋಡಿ, ನಾನು ಯಾವ ಥರ ಇದರಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಆ ಥರನೇ ಇದನ್ನು ಉಲ್ಟಾ ಹಾಕ್ಕೊಳ್ಳಿ. ಸೀದಾ ಸೈಡಲ್ಲ, ಈ ಥರ ಉಲ್ಟಾ. ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ? ನಿಮ್ಗೆ ಅಲ್ಲಿ ಸ್ಟಿಚಿಂಗ್ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವ ಸೈಡ್ ಈ ಥರ ಹಾಕ್ಕೊಂಡಿದ್ದೇನೆ ಅಂತೇಳಿ. ಸ್ಟಿಚಿಂಗ್ ಕರೆಕ್ಟ್ ಇರುತ್ತೆ ನೋಡಿ. ಈ ಎಡ್ಜಸ್ಟಿಗೆ ಸ್ಟಿಚಸ್ಸನ್ನು ಹಾಕಬೇಕು, ಓಕೆನಾ? ಈಗ ಅಲ್ಲಿ ಏನು ಪೆಟಿಕೋಟ್ ಇದು ಏನಲ್ಲಿ ಇದಿದೆ ನೋಡಿ ಎಡ್ಜಸ್ಸು, ಅರ್ಥ ಆಗ್ತಾಯಿದೆ ಅಲ್ವಾ? ಎಷ್ಟು ಇದಿದೆ ನೋಡಿ, ಅಲ್ಲಿಗೆ ನೀವು ಎಡ್ಜಸ್ಟಲ್ಲಿ ಸ್ಟಿಚಸ್ಸನ್ನು ಹಾಕಬೇಕು. ಯಾಕಂದರೆ ಇದು ಕಟ್ ಮಾಡಿದರೆ, ಈ ಥರ ಇರೋದನ್ನು ಕಟ್ ಮಾಡಿದರೆ ಆಮೇಲೆ ಇದರ ಶೇಪ್ ಔಟ್ ಆಗುತ್ತೆ. ಅಂದರೆ ಇದು ಈ ಥರ ಸಿಗಲ್ಲ ನಿಮಗೆ ಕಟ್ ಮಾಡಿ ಮತ್ತೆ ಹೊಲಿಯೋದಿದ್ರೆ. ಸೊ ಅದಕ್ಕೆ ಈ ಒಂದು ಮೆಥಡನ್ನು ಹೇಳ್ತಾ ಇದ್ದೇನೆ ನಿಮಗೆ. ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ಒಂದು 4-5 ಇಂಚು ಇಷ್ಟು ಕಡಿಮೆ ಮಾಡಿ ಇಷ್ಟು ಕಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಬಟ್ ಅದನ್ನು ಕಟ್ ಮಾಡದೆ ನೀವು ಈ ಥರ ಹೊಲಿಬೋದು. ಇದು ಎಷ್ಟು ಅಗಲ ಇದ್ದರೂ ಕೂಡ ನಿಮಗೆ ಎಷ್ಟು ಇಂಚು ಬೇಕೋ ಅಷ್ಟಕ್ಕೆ ನೀವು ಹಾಕ್ಕೊಂಡು ಈ ಥರ ಎಡ್ಜಿಗೆ ಈ ಥರದ್ದಿದ್ದರೆ, ಅಂದರೆ ಈಗ ನಾನು ಏನು ಸಾರಿ ಪೆಟಿಕೋಟ್ ಸ್ಟಿಚಿಂಗ್ ಮಾಡ್ತಾ ಇದ್ದೇನೆ ನೋಡಿ, ಆ ಥರದ್ದು ನಿಮ್ಮ ಹತ್ರ ಇತ್ತು ಅಂತ ಅಂದರೆ ನೀವು ಈ ಥರನೇ ಸ್ಟಿಚಿಂಗನ್ನು ಮಾಡಬೇಕು ಎಡ್ಜಸ್ಟಿಗೆ, ಓಕೆನಾ? ಆವಾಗ ಅದು ಶೇಪ್ ಔಟ್ ಆಗಲ್ಲ, ಆ ಥರ ಶೇಪ್ ಚೆನ್ನಾಗಿ ಬರುತ್ತೆ. ಇದೀಗ ನೀವು ಈ ಥರ ಏನು ಉಲ್ಟಾ ಇಟ್ಕೊಂಡು, ಓಕೆನಾ, ಸೀದಾ ಸೈಡು ಅದನ್ನು ಈ ಥರ ಉಲ್ಟಾ ಮಾಡಿ ನೀವು ಸ್ಟಿಚಸ್ಸನ್ನು ಹಾಕ್ತಾ ಬರಬೇಕು. ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೂ ವೀಡಿಯೋಸ್ ಮಾಡ್ತೇನೆ, ಓಕೆನಾ? ಇನ್ನೂ ಉಳಿದಂತೆ ವೀಡಿಯೋಸ್ಗಳನ್ನು ಕೂಡ ಮಾಡ್ತೇನೆ ನೋಡಿ, ಈ ಥರ, ಓಕೆನಾ? ನೋಡಿ ಈ ಥರ ಬರುತ್ತೆ. ಅದು ಇದು ಈ ಥರ ಇರೋದಕ್ಕೆ ಆ ಥರ ಕಾಣಿಸುತ್ತೆ ಅಷ್ಟೇ, ಬೇರೆ ಏನು ಇದಿಲ್ಲ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಸ್ಟಿಚಿಂಗನ್ನು ಹಾಕೋಬೋದು. ಇವಾಗ ನೋಡಿ ಇಲ್ಲಿ ಈ ಥರ ಬರುತ್ತೆ ನೋಡಿ ಒಳಗಡೆ, ಓಕೆನಾ? ಉಲ್ಟಾ ಸೈಡ್ ಈ ಥರ ಬರುತ್ತೆ. ಸೊ ಆ ಥರ ಬಂದಿದ್ದಾಗ ನೀವೇನು ಮಾಡಬೇಕು ಅಂತಂದರೆ, ಇಲ್ಲೀಗ ಏನು ಎಷ್ಟು ಸ್ಟಿಚ್ ಹಾಕಿದ್ವಲ್ವ ಅದಕ್ಕೆ ನೀವು ಎಂಡಿಗೆ ಸ್ಟಿಚಸ್ಸನ್ನು ಹಾಕ್ತಾ ಬರಬೇಕೀಗ. ಓಕೆ, ಅರ್ಥ ಆಯ್ತಲ್ವಾ? ಇವಾಗ ಒಳಗಡೆಗೆ ಸ್ಟಿಚಸ್ಸನ್ನು ಹಾಕಬೇಕು. ಯಾಕಂದರೆ ಅದು ಇಲ್ಲಾಂದರೆ ಹಾಕ್ಕೊಂಡಾಗ ಅದೀಚೆ ಬಂದುಬಿಡುತ್ತೆ ನೋಡಿ, ಅದಕ್ಕೋಸ್ಕರ. ಇದು ಯಾಕೆ ಸ್ವಲ್ಪ ರಿಂಕಲ್ಸ್ ಥರ ಬಂದಿದೆ ಅಂತ ಅಂದರೆ, ಇದು ಸ್ವಲ್ಪ ಏನು ಗೊತ್ತಾ, ಒಂದೇ ಥರ ಇಲ್ಲ, ಕರೆಕ್ಟಾಗಿರುವಂಥ ಒಂದು ಇದು ಸಿಕ್ಕಿದರೆ ಓಕೆ. ಬಟ್ ಕೆಲವೊಂದು ರೆಡಿಮೇಡ್ ಏನು ಗೊತ್ತಾ, ಪೆಟಿಕೋಟ್ಗಳು ಕರೆಕ್ಟಾಗಿ ಉದ್ದ ಇರಲ್ಲ, ಒಂದು ಸೈಡ್ ಉದ್ದ ಇರುತ್ತೆ, ಒಂದು ಸೈಡು ಸಣ್ಣ ಇದಿರುತ್ತೆ. ಸೊ ಆ ಥರ ಆಗುತ್ತೆ. ಈಗ ನೀವು ಇಲ್ಲಿ ಅಡ್ಜಸ್ಟಿಗೆ ಬೇಕಿದ್ರೆ ಸ್ಟಿಚಿಂಗನ್ನು ಹಾಕೋಬೋದು, ಆವಾಗ ತುಂಬ ನೀಟ್ನೆಸ್ ಆಗಿ ಕಾಣುತ್ತೆ. ಈ ಸೈಡ್ ಎಡ್ಜಿಗೆ, ಅಂದರೆ ಈಗ ನೋಡಿ ಇಲ್ಲಿ ಇದು ಮಾಡಿರ್ತೀವಲ್ವ, ಆವಾಗ ಒಂದು ಸ್ವಲ್ಪ ಅದಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನೀವು ಎಡ್ಜಿಗೆ ಸ್ಟಿಚಸ್ಸನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆವಾಗ. ಸೊ ಇವಾಗ ನೋಡಿ ಕರೆಕ್ಟಾಗಿ ಬಂದಿದೆ. ಈ ಥರ ನಾವು ಒಂದು ವಿಧಾನದಲ್ಲಿ ಈ ಥರ ಸ್ಟಿಚಸ್ಸನ್ನು ಹಾಕ್ಬೋದು. ಇದು ಸ್ವಲ್ಪ ವಿಡಿಯೋ ಲಾಂಗ್ ಆಗಿರೋದ್ರಿಂದ ಸ್ವಲ್ಪ ಸ್ಪೀಡಾಗಿ ವಿಡಿಯೋ ಮಾಡಿದ್ದಷ್ಟೇ. ಈಗ ಇನ್ನೊಂದು ಮೆಥಡಲ್ಲಿ ಯಾವ ಥರ ಅಂತ ಅಂದರೆ, ಇದು ಎರಡನೇ ವಿಧಾನ. ಸೊ ಈ ಥರ ಇರುತ್ತೆ ನೋಡಿ, ಈ ಥರ ಇದ್ದಾಗ ಇದನ್ನು ಇಲ್ಲೇ ಫೋಲ್ಡಿಂಗ್ ಮಾಡಿ ಹೊಲಿಬೋದು, ಓಕೆನಾ? ಇವಾಗ ನಿಮಗೆ ಜಾಸ್ತಿ ಅಂದರೆ ಒಂದು 2 ಇಂಚು 2.5 ಇಂಚಿನಷ್ಟು ಕೂಡ ಫೋಲ್ಡಿಂಗ್ ಮಾಡಿ ಹೊಲಿಬೋದು, ಏನು ತೊಂದರೆ ಇಲ್ಲ. ಸೊ ಈ ಥರ ಫೋಲ್ಡಿಂಗ್ ಮಾಡಿ ನೋಡಿ, ಕರೆಕ್ಟಾಗಿ ನೋಡಿ, ಈ ಥರ ಫೋಲ್ಡಿಂಗ್ ಮಾಡಿ ನೀವು ಹೊಲಿಬೋದು, ಓಕೆನಾ? ಸಣ್ಣದಾಗಿ ಬೇಕು ಅಂತಿದ್ರೆ ಸಣ್ಣದಾಗಿ ಫೋಲ್ಡಿಂಗ್ ಮಾಡಿ, ನಿಮಗೆ ಅಗಲವಾಗಿ ಫೋಲ್ಡಿಂಗ್ ಬೇಕು ಅಂತಿದ್ರೆ ಅಗಲವಾಗಿಯೂ ನೀವು ಫೋಲ್ಡಿಂಗ್ ಮಾಡಿ ಹೊಲಿಬೋದು, ಯಾವ ಥರ ಬೇಕಿದ್ದರೂ ಹೊಲಿಬೋದು. ಫಸ್ಟ್ ಏನು ಮಾಡಬೇಕು ಅಂತಂದರೆ, ಈ ಥರ ಇಲ್ಲೊಂದು ಸ್ಟಿಚಸ್ಸನ್ನು ಹಾಕ್ಕೊಳ್ಬೇಕು. ಸ್ಟಿಚಸ್ಸನ್ನು ಹಾಕ್ಕೊಂಡು ಆದ ನಂತರ ಇವಾಗ ನೀವು ಇದನ್ನು ಫೋಲ್ಡಿಂಗ್ ಮಾಡಿ ಇದನ್ನು ಹೊಲಿಬೇಕಾಗುತ್ತೆ. ಸೊ ಇದು ಎರಡನೇ ವಿಧಾನ, ಓಕೆನಾ? ಅದು ಅಲ್ಲಿ ಎಂಡಲ್ಲಿ ಇದು ಮಾಡಿದ್ದು ನಾನು. ಸೊ ನೋಡಿ, ನಿಮಗೆ ಎಷ್ಟು ಇಂಚು ಬೇಕೋ ಅಷ್ಟು ಇಂಚಿಗೆ ನೀವು ಫೋಲ್ಡಿಂಗ್ ಮಾಡಿ ಹೊಲಿಬೋದು. ಇದು ಸ್ವಲ್ಪ
ಸಣ್ಣದೇ ಇತ್ತು, ಇನ್ನೊಂದು ಸ್ವಲ್ಪ ಏನೋ ಬೇಕಿತ್ತು, ಅದಕ್ಕೆ ಇಲ್ಲೇ ನಾನು ಫೋಲ್ಡಿಂಗ್ ಮಾಡಿ ಹೊಲಿದಿದ್ದೇನೆ. ಆಲ್ಮೋಸ್ಟ್ ನೀವೊಂದು 2 ಇಂಚು 2.5 ಇಂಚು ತನಕನೂ ಮೇಲ್ಗಡೆ ಫೋಲ್ಡಿಂಗ್ ಮಾಡಿ ಹೊಲಿಬೋದು, ಏನು ತೊಂದರೆ ಇಲ್ಲ. ಸೊ ನಾನಿದು ಸ್ವಲ್ಪ ಸಣ್ಣದಾಗಿ ಫೋಲ್ಡಿಂಗ್ ಮಾಡಿ ಹೊಲಿತಾ ಇದ್ದೇನೆ. ಸೊ ಈ ಥರ ಕೂಡ ಹೊಲಿಬೋದು. ಇದು 2ನೇ ವಿಧಾನ, ಓಕೆನಾ. ಫಸ್ಟ್ ವಿಧಾನ ಇದೆ ಅಲ್ವಾ, ಅದನ್ನು ಇನ್ನೂ ಬೇಕಿದ್ರೆ ನೀಟಾಗಿ ನಾನು ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ ಮತ್ತು ನೀಟಾಗಿ ಹೇಳ್ಕೊಡ್ತೇನೆ ಅದರಲ್ಲಿ. ಇದು ಸ್ವಲ್ಪ ಏನು ಅಂತಂದರೆ ಇದೊಂದು ವ್ಲಾಗ್ ಥರ ಮಾಡಿರೋದ್ರಿಂದ ಸ್ವಲ್ಪ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ತೇನೆ. ಅಂದರೆ ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವೊಬ್ಬರಿಗೆ ಫಸ್ಟೆಲ್ಲ ಹೊಲಿಯೋರಿಗಾದರೆ ಸ್ವಲ್ಪ ಅರ್ಥ ಆಗಲ್ಲ, ಅಯ್ಯೋ ಹೇಗೆ ಅಂತೇಳಿ. ಸೊ ಇವಾಗ ನೋಡಿ, ಇಲ್ಲಿ ಒಳಗಡೆ ಇದರಲ್ಲಿ ದಾರ ಹಾಕ್ಕೊಂಡು ಇದು ಮಾಡಿದರೆ ಸಾರಿ ಪೆಟಿಕೋಟ್ ಇಲ್ಲಿ ರೆಡಿ ಆಗುತ್ತೆ, ಓಕೆನಾ, ಈ ಥರ. ಸೊ ಇದು 2ನೇ ವಿಧಾನ. ಈ ಥರನೂ ನಾವು ಹೊಲಿಬೋದು. ಇದಕ್ಕಿಂತ ಇದು ಸಣ್ಣದಾದರೆ ಪರವಾಗಿಲ್ಲ. ಇನ್ನು ಏನು ಹೇಳ್ತೀವಿ, ತುಂಬ ಅಗಲ ಆಗಿದ್ದರೆ, ಅಂದರೆ ತುಂಬ ಒಂದು 4-5 ಇಂಚೆಲ್ಲ ಇದ್ದರೆ ಕೆಳಗಡೆ ಫಸ್ಟ್ ವಿಧಾನ ಇದೆಯಲ್ಲ ಅದೇ ಬೆಟ್ರು, ಓಕೆನಾ. ಸೊ ನೋಡಿ ಈ ಥರ ಬರುತ್ತೆ ನೋಡಿ, ಎಡ್ಜಿಗೂ ನೀವು ಸ್ಟಿಚಸನ್ನು ಹಾಕ್ಬೋದು. ಸೊ ಇದು ಆವಾಗ ನಿಮಗೆ ಇದು ಏನು ಶೇಪ್ ಔಟ್ ಆಗಲ್ಲ. ಬಟ್ ಇದು ಏನು ಗೊತ್ತಾ ನೋಡಿ, ಇದು ಯಾವ ಥರ ಇದೆ ನೋಡಿ, ಇದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅಂದರೆ ಅದು ಕರೆಕ್ಟಾಗಿ ಅವ್ರು ರೆಡಿಮೇಡ್ ಸ್ಟಿಚಿಂಗ್ ಮಾಡಿಲ್ಲ, ಆಚೆ ಈಚೆ ಒಂದೇ ಥರ ಬಂದೇ ಇಲ್ಲ, ಆಚೆ ಈಚೆ ಎಲ್ಲ ಬಂದಿದೆ. ಅದು ಕರೆಕ್ಟಾಗಿ ನೀಟ್ನೆಸ್ ಅಂತೇಳಿ ಇರಲಿಲ್ಲ ಅದು ರೆಡಿಮೇಡೇ. ಸೊ ಹಾಗಾಗಿ ಸ್ವಲ್ಪ ಅದು ಆಚೆ ಈಚೆ ಇದಾಗಿದೆ ಅಷ್ಟೇ, ಬಿಟ್ಟರೆ ಬೇರೇನು ತೊಂದರೆ ಇಲ್ಲ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ. ಸೊ ಇದು ಕೂಡ ಅಷ್ಟೇ ಸಣ್ಣದಾಗಿ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ ಮೇಲ್ಗಡೆನೇ. ಅಂದರೆ ಸ್ವಲ್ಪ ಎಲ್ಲ ಫೋಲ್ಡಿಂಗ್ ಇದ್ದರೆ ಮಾಡಿ ಮೇಲ್ಗಡೆನೇ ಸ್ಟಿಚಿಂಗ್ ಮಾಡ್ಬೋದು, ಏನು ತೊಂದರೆ ಇಲ್ಲ. 4-5 ಇಂಚ್ ಇದ್ದರೆ ಫಸ್ಟ್ ಮೆಥಡ್ ಇದಲ್ವ, ಅದನ್ನೇ ಯೂಸ್ ಮಾಡಿಕೊಂಡು ಹೊಲಿಬೋದು. ಹಾಗೆಯೇ ನಿಮಗೆ ಯಾವುದಾದ್ರೂ ರಿಕ್ವೆಸ್ಟೆಡ್ ವಿಡಿಯೋ ಬೇಕು ಅಂತಿದೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ, ನಾನು ಆ ವಿಡಿಯೋವನ್ನು ನೆಕ್ಸ್ಟ್ ಹಾಕ್ತೇನೆ, ಓಕೆನಾ. ಈ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.